ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಪುರಾಣ ಪುಸ್ತಕಗಳ ಅನುಸಾರ ಕೋಟ್ಯಾಂತರ ವರ್ಷಗಳ ಹಿಂದೆ ಬ್ರಹ್ಮನ ಹೊರತು ಯಾರೂ ಇಲ್ಲದ ಸಮಯವದು. ದೀರ್ಘ ತಪಸ್ಸನ್ನು ಮುಗಿಸಿದ ಬ್ರಹ್ಮ ಒಂದು ಕುಣಿಕೆ ಆಟ ಆಡಲು ಇಚ್ಛಿಸಿದ. ಅದಕ್ಕಾಗಿ ದೇವಿ ಮಾಯಾಳನ್ನು ಉತ್ಪನ್ನಿಸಿ ಅವಳನ್ನು ದೇವರ ರೀತಿ ನೋಡಲು ಆರಂಭಿಸಿದ. ನಿಯಮದ ಭದ್ರತೆಯನ್ನು ತಿಳಿಸಿದ ಬ್ರಹ್ಮ ಮಾಯಾಳಿಗೆ ಆಟ ಶುರು ಮಾಡಲು ಹೇಳಿದ. ಬ್ರಹ್ಮನ ಅನುಸಾರವಾಗಿ ದೇವಿ ಮಾಯಾ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಳು. ಸೂರ್ಯ, ಚಂದ್ರ, ತಾರಾಂಗಣ ಗ್ರಹಗಳು, ನಕ್ಷತ್ರ ಪುಂಜಗಳು, ಹಾಗೆ ಪೃಥ್ವಿಯ ಮೇಲೆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಳು. ಅಂತ್ಯವಿಲ್ಲದ ಮಾಯಾಲೋಕವನ್ನು ಕಂಡ ಬ್ರಹ್ಮ ಮಾಯಾಳಿಗೆ ತನ್ನ ಮೈಭಾಗದ ಒಂದು ಕೆಸರನ್ನು ಕೊಟ್ಟು ಸಾವಿರಾರು ಬೊಂಬೆಗಳಂತೆ ಅತ್ಯಂತ ಬುದ್ಧಿಜೀವಿಯಾದ ಮನುಷ್ಯರನ್ನು ಸೃಷ್ಟಿ ಮಾಡಿ ಆಟ ಶುರು ಮಾಡಲು ಹೇಳಿದ. ಕಾಲಕ್ರಮೇಣ ಕಳೆದಂತೆ ಮಾಯಾಳಿಗೆ ತನ್ನ ಮಾಯಾಜಾಲದ ಆಟ ಆಡಲು ಆಸೆಯಾಯಿತು. ಅದಕ್ಕಾಗಿ ತನ್ನನ್ನು 2 ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗ ಪ್ರಕೃತಿಯ ರೂಪಕದಂತೆ, ಇನ್ನೊಂದು ಭಾಗ ಮನುಷ್ಯರಂತೆ ರೂಪುಗೊಂಡಳು. ಇದನ್ನು ಕಂಡ ಬ್ರಹ್ಮನು ಆಟದ ರಚನೆ ತಾನೇ ಮಾಡಿದ್ದರೂ ಆಟದ ಅನುಸಾರ ಜೀವನ ಚಕ್ರದ ಅಂತ್ಯದ ದಾರಿ ಮೋಕ್ಷ ಮಾತ್ರ ಎಂದು ತಿಳಿಸಿ ಮಾಯಾಳಿಗೆ ಅನುಮತಿ ನೀಡಿದ. ಜೀವನದಲ್ಲಿ ಪ್ರತಿಯೊಂದು ನಾವಿಡೋ ಹೆಜ್ಜೆ ಮೇಲೆ ತೀರ್ಮಾನ ಆಗುತ್ತೆ. ನಾವಿಡೋ ಮೊದಲನೇ ಹೆಜ್ಜೆ ನಾವು ಹೋಗೋ ದಾರಿನ ನಿರ್ಧಾರ ಮಾಡುತ್ತೆ. ಇನ್ನು ಹೆಜ್ಜೆ ಗುರುತು ಅಂತೀರಾ, ಅದು ಅದ್ರ ಪ್ರತಿಕ್ರಿಯೆನ ಬಿಟ್ಟೇ ಹೋಗುತ್ತೆ. ಇದು ನನ್ನ ಕತೆ, ನನ್ನ ಹಿಂದಿನ ಹೆಜ್ಜೆ ನನ್ನ ಮುಂದೆ ಸಾಗೋ ದಾರಿನ ತೀರ್ಮಾನ ಮಾಡೋ ಕತೆ.
ಎಲ್ಲ ಚೆನ್ನಾಗೇ ನಡೀತಿದ್ದಿದ್ದು ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೆ ಒಂದಷ್ಟು ಪಾತ್ರಗಳು ಬಂತು. ಇದೆಲ್ಲ ಶುರುವಾಗಿದ್ದು ಹೋದ ತಿಂಗಳು ಚಾರು ಇಲ್ಲಿಗೆ ಬಂದಾಗ. ಒಂದು ಪ್ರಾಜೆಕ್ಟ್ ವರ್ಕ್ಗೋಸ್ಕರ ಅವಳ ಫ್ರೆಂಡ್ ಗೆಸ್ಟ್ ಹೌಸಲ್ಲಿ ಸ್ಟೇ ಆಗಿದ್ಲು. ಅವತ್ತು ರಾತ್ರಿ ನಡೆದಿದ್ದ ಘಟನೆ ನಮ್ಮಿಬ್ಬರು ಜೀವನಕ್ಕೂ ತಿರುವು ಕೊಡ್ತು. ಅದಾಗಿದ್ದ ಮಾರನೇ ದಿನಾನೇ ಅವಳು ಮಿಸ್ಸಿಂಗ್. ಇದೆಲ್ಲ ಯಾರು ಮಾಡ್ತಿದ್ದಾರೆ, ಅವ್ರಿಗೇನು ಬೇಕು ಅಂತ ಹುಡ್ಕೊಂಡೋಗಿದ್ದು ನನಗೆ ನಂಬಕ್ಕಾಗದೇ ಇರೋ 1000 ವಿಷಯಗಳು ಕಣ್ಮುಂದೆ ಬಂತು. ಅದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಉದ್ದೇಶ ಇದ್ದಿದ್ದು ಚಾರುನ ಹುಡ್ಕೋದು. ಚಾರು ನನ್ನ ಮೇಲಿಟ್ಟಿರೋ ಪ್ರೀತಿ ಮಾತ್ರ ಅಲ್ಲ, ಅದು ಭರವಸೆಯ ಪ್ರತಿರೂಪ. ಪ್ರಶ್ನೆಯು ನೀನೇ, ಉತ್ತರವು ನೀನೇ, ಮೋಡವು ನೀನೇ, ಕಾರ್ಮೋಡವು ನೀನೇ, ಬಣ್ಣವು ನೀನೇ, ಬಹುಪಾಲು ಆಸೆಯ ರಾಣಿಯು ನೀನೇ, ನನ್ನ ಯೋಚನೆ ಆಲೋಚನೆ ಎಲ್ಲವೂ ನೀನೇ. ಈ ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಬಂದಿರುವ ನಿನ್ನ ಕತೆಗೆ ಮಲಗು ನೀ ಹೀಗೆ ನನ್ನ ತೋಳಲ್ಲಿ ಮಗುವಿನ ಹಾಗೆ, ತಿರುವು ಎಷ್ಟೇ ಬರಲಿ ಹಠ ಮಾಡದೆ ನಿನಗಾಗಿ ಕಾಯುವೆ. ಈ ಕನಸುಗಾರನ ಕವಿತೆ ಆ ಚಂದಮಾಮನಿಗೂ ಕೇಳಿಸುವೆ. ನೆನಪಿನ ಜೇನು ಹಂಚಿಕೊಳ್ಳೋಣ ಒಲವಿನ ಮಡಿಲಲ್ಲಿ, ವಿರಹ ಎಷ್ಟೇ ಬಂದರೂ ಬಚ್ಚಿಕೊಳ್ಳುವೆ ನಿನ್ನ ಕಣ್ಣಲ್ಲಿ. ನನ್ನ ಸ್ವರ ಯಾವುದಾದರೂ ತಾಳ ನಿನ್ನದೇ, ಈ ಎಲ್ಲ ಸಾಲುಗಳಿಗೂ ಧ್ವನಿ ಕೊಟ್ಟು ಹಾಡುವೆ. ನನ್ನ ಪ್ರೀತಿಯನ್ನೇ ಪ್ರಶ್ನಿಸುವಂಥ ನಿನ್ನ ಆತಂಕವು ಯಾವುದರ ಮೇಲೆ, ಸೂರ್ಯನ ಕಿರಣಗಳನ್ನೇ ದಂಡಿಸಿ ನಿನ್ನ ಹೆಜ್ಜೆಗಳಿಗೆ ನೆರಳಾಗಿಡುವೆ. ನಿನ್ನ ಆಲೋಚನೆಗಳನ್ನೆಲ್ಲ ಗಾಳಿಗೆ ಬಿಡು, ಯೋಚಿಸದೆ ನನ್ನ ಪ್ರೀತಿಗೆ ಶರಣಾಗಿ ಬಿಡು. ನನ್ನ ಪ್ರೇಮ ಪುಸ್ತಕದ ಪ್ರಥಮ ಪುಟವು ನಿನಗಾಗಿ ಮುಡಿಪಾಗಿಡುವೆ. ಕೈಗೊಂಬೆಯಾಗಿ ನಗಿಸುವೆ, ಇದೇ ನಿಜ ಪ್ರೀತಿ ಎಂದು ತಿಳಿಸುವೆ. ಕಷ್ಟ ಸುಖ ತಿಳಿಯೋಣ ಪ್ರೀತಿಯ ಬಳ್ಳಿಯಾಗಿ, ನನ್ನ ಪ್ರೀತಿಯ ಊರಲ್ಲಿ ನಾ ರಾಜ ನೀ ರಾಣಿಯಾಗಿ, ಜೊತೆಗೆ ನೀ ಇರಲು ಈ ಬದುಕೆಲ್ಲ ಹಾಲು ಜೇನಾಗಿ. ಲೋ ಮಗ, ನಿಜ ಹೇಳು, ಇವ್ರು ನಿಮ್ಮ ಅಜ್ಜಿನೇ ತಾನೆ? ಇಲ್ವೋ? ಲೋ ಮತ್ತೆ ಯಾಕೋ ಇಷ್ಟೊಂದು ರಿಸ್ಕ್ ತಗೋತಿದ್ಯಾ? ಅದು ನಿಮ್ಮಪ್ಪ ನಿಮ್ಮಣ್ಣ ಇಲ್ದಿರೋ ಟೈಮಲ್ಲಿ. ಇದ್ರಲ್ಲಿ ರಿಸ್ಕ್ ಏನೋ ಬಂತು, ಫಾರ್ಮ್ ಹೌಸ್ ನಮ್ದೇ ತಾನೆ. ಲೋ ನಾನು ಅದನ್ನೇ ಕೇಳ್ತಾ ಇರೋದು, ಇಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಆದರೂ ಏನಿದೆ ಅಂತ. ಅಕಸ್ಮಾತ್ ಪೊಲೀಸವ್ರಿಗೇನಾದರೂ ಗೊತ್ತಾದರೆ? ಪೊಲೀಸವ್ರಿಗೆ ಬಿಡೋ, ಅಕ್ಕಪಕ್ಕ ಊರವ್ರಿಗೇನಾದರೂ ಗೊತ್ತಾದರೆ ಸುಮ್ಮನೆ ಬಿಡ್ತಾರ ನಮ್ಮನ್ನ? ಹೇಯ್, ಇದೇನಿದು ಗಂಟು? ಈ ಗಂಟು ಮುತ್ಕಿದೆ, ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ಸುಡೋಣ ಅಂತ ತಂದೆ. ಲೂಸು, ಇದನ್ಯಾರಾದ್ರೂ ಎಸಿತಾರ? ಮತ್ತಿನ್ನೇನೋ ಮಾಡ್ಬೇಕು? ಕಣಿ ಕೇಳು, ದುಡ್ಡೇನಾದ್ರೂ ಇರುತ್ತೆ, ತೆಗಿ ನೋಡೋಣ. ಬೇಡವಾ? ತೆಗಿಯೋ, ಬೇಡ, ಸುಮ್ಮನೆ ತೆಗಿಯೋ ತೆಗಿಯೋ. ಏಯ್, ಕತ್ಲಲ್ಲಿ ಏನ್ರೋ ಮಾಡ್ತಾ ಇದ್ದೀರಾ? ಗೊತ್ತಾ ನೋಡು ಐರಾವತ. ಲೋ ಲೌಡಕ್ಕೆ ಬಾಲ್, ಏನ್ರೋ ಇದು? ಯಾರ್ದೋ ಇದು ಸಮಾಧಿ? ಲೋ, ಈ ನನ್ನ ಮಕ್ಕಳು ಪಾರ್ಟಿಗೆ ಅಂತ ಕರ್ಕೊಂಬಂದು ನಮ್ಮನ್ನೇ ಫಿಟ್ ಮಾಡ್ಸಂಗಿದ್ದಾರೆ. ಏನ್ರೋ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಲೋ ನನ್ನ ಮಕ್ಕಳ, ನಾನು ಬರೋರ್ಗು ವೆಯ್ಟ್ ಮಾಡೋ ಅಂದೆ ತಾನೆ. ನನ್ನ ಮಕ್ಕಳು ಆಲ್ರೆಡಿ ಎತ್ಬಿಟ್ಟಿರ ಲೋಫರ್ಸ್. ಏಯ್, ಮೊದಲೇ ಗೊತ್ತಿತ್ತಾ ನಿನಗೆ? ಏನ್ ಗೊತ್ತಿತ್ತಾ? ಚಿಕ್ಕ ಮುಚ್ಕೊಂಡು ನಿಜ ಹೇಳು. ತಮಾಷೆ ಮಾಡಿದ್ ಬಿಡ ಆಯ್ತು ಲೈ. ಏಯ್, ಏನ್ರೋ ಇದು? ಮಚಾಸ್, ಎಣ್ಣೆ ಹೊಡಿತಾ ಎಲ್ಲ ಮಾತಾಡೋಣ, ಸದ್ಯಕ್ಕೆಲ್ಲ ರಿಲ್ಯಾಕ್ಸ್ ಆಗಿ. ಲೋ ಮಚ್ಚಿ, ಆ ಚಿಪ್ಸ್ ಕೊಡು. ಲೋ ಅದು ಬಿಡ, ನಿನ್ ಕತೆ ಹೇಳೋ. ಲೋ ಮಚ್ಚ, ಆ ಮುತ್ಕಿ ಯಾರು ಅಂತ ನನಗೂ ಗೊತ್ತಿಲ್ವೋ? ನಾನು ಹುಟ್ಟಕ್ಕಿಂತ ಮುಂಚೆಯಿಂದಾನು ನಮ್ಮ ಮನೆ ಎದುರುಗಡೆ ಇದೆಯಲ್ಲ, ಆ ಜಾಗದಲ್ಲಿ ಗುಡಿಸ್ಲಲ್ಲಿ ಇರ್ತಾ ಇದ್ಲು.
ಯಾರ ಹತ್ರನೂ ಸೇರ್ತಾನೂ ಇರಲಿಲ್ಲ, ಯಾರ ಹತ್ರನೂ ಮಾತಾಡ್ತಾನೂ ಇರಲಿಲ್ಲ. ಏನೋ ಅವಾಗವಾಗ ನಮ್ಮ ಅಪ್ಪ ಮಾತಾಡ್ಸೋರು. ಹ್ಞೂ, ಜಮಾನ್ದಲ್ಲಿ ಇವ್ರ ತಾತ ಮುತ್ಕಿಗೆ ಗುಡ್ಸ್ಲು ಕೊಟ್ಟಿದ್ರಂತೆ. ಹಾಗಂತ ಏನು ಸಾಮಾನ್ಯ ಮುತ್ಕಿ ಅಲ್ಲಪ್ಪ. ಯಾರಾದರೂ ಚಿಕ್ಕ ಮಕ್ಕಳು ಗುಡಿಸ್ಲೊಳಗೆ ಬಾಲ್ ಬಿತ್ತು ಅಂತ ಎತ್ಕೊಳಕ್ ಹೋದ್ರೆ ಹೆಂಗ್ ಕಿರ್ಚಾಡೋಳು ಗೊತ್ತಾ ಅಂತ ಕಿರ್ಚವಳ. ಏಯ್ ಬಾಟ್ಲಲ್ಲಿ ಹೊಡೆದ್ಬಿಡ್ತೀನಿ, ನೀನು ಕಂಟಿನ್ಯೂ ಮಾಡ. ಆ ಗಂಟಲದೇನಿಟ್ಟಿದ್ಲೋ ಗೊತ್ತಿಲ್ಲ, ಯಾರಾದ್ರೂ ಮುಟ್ಟಕ್ಕೋದ್ರೆ ದಿನ ಪೂರ್ತಿ ಅಳೋಳು ಕಣ. ಹೋಗ್ ಸಮಾಧಾನ ಮಾಡ್ಬಿಡ್ಬೇಕಿತ್ತು. ಅದಕ್ಕೆ ಅವಳ ಆತ್ಮ ಜೊತೆ ಆ ಗಂಟು ಸೇರ್ಕೊಳ್ಳಿ ಅಂತ ಸುಟಾಕ್ಬಿಟ್ಟೆ. ಅದು ಬಿಡು ಲೋ ಪ್ರೀತು, ನಂಗನ್ಸುತ್ತೆ ಆ ಮುತ್ಕಿಯಿಂದೆ ಏನೋ ಸ್ಟೋರಿ ಇತ್ತು ಅಂತ. ಫಾಲೋ ಏನಾದರೂ ಮಾಡಿದ್ದಿದ್ರೆ ನಿನ್ನ ಶಾರ್ಟ್ ಮೂವಿಗೆ ಒಳ್ಳೆ ಕತೆ ನೋಡು. ಹಾಂ, ಅಷ್ಟೊಳ್ಳೆ ಕತೆನಾ? ಅದೇಂಗಪ್ಪ? ಅದೇನೋ ಗೊತ್ತಿಲ್ಲ ಮಗ, ಆ ಮುತ್ಕಿ ಯಾರನ್ನ ಹುಡ್ಕಾಡ್ತಾ ಇದ್ಲು ಅನ್ಸುತ್ತೆ. ಏನೋ ಅಪ್ಪ ಬರ್ತಾಳೆ ಅಂತ ಕಿರ್ಚಾಡೋಳು. ಬಂದ್ಲಾ? ಹೂನಪ್ಪ, ಬರ್ತಾಳೆ, ದೆವ್ವಾಗಿ ಬರ್ತಾಳೆ. ಡುವೇಟ್ ಆಡ್ಬಿಡಿ ಇಬ್ರು. ಎತ್ತಲೇ ಯಾವನಿಗೆ ಹೇಳ್ತಿದೆ ಕತೆಗಳು? ಬೆಂಗಳೂರಲ್ಲಿ ಮಿಲ್ಕ್ ಶೇಕ್ ಕುಡಿಯೋರಲ್ಲ, ಇಲ್ಲಿ ಬಂದು ಬಿಯರ್ ಕುಡಿತಿದ್ದೀರಾ? ಏಯ್ ಯಾರೋ ನೀನು? ನನ್ನ ಬಿಡು, ನೀವೇನ್ ಮಾಡ್ತಿದ್ದೀರಾ? ಪಾರ್ಟಿ ಮಾಡಕ್ ಬಂದಿದ್ವಣ್ಣ. ಅಲ್ಲಿ ಯಾವನೋ ಸಮಾಧಿ ಮಾಡ್ಬಿಟ್ಟು ಇಲ್ಲಿ ಬಂದು ಪಾರ್ಟಿ ಮಾಡ್ತಿದ್ದೀರಾ? ಸಮಾಧಿನ? ಯಾವ ಸಮಾಧಿ? ಅಪ್ಪಿ, ನೀನ್ ಬಂದಿರೋದು ಇವಾಗ. ಇವ್ರಿಬ್ರು ರಾಸ್ಲೀಲೆನ ನಾನು ಮಧ್ಯಾಹ್ನದಿಂದ ನೋಡ್ತಿದ್ದೀನಿ. ಗ್ರೋ ಬಿಯರ್ ಐತೆ, ಆರಾಮಾಗಿ ಕುತ್ಕೊಂಡು ಕುಡಿಬೋದಲ್ಲ? ಓಯ್ ಬಿಯರ್. ಏನಣ್ಣ ನೀವ್ ಈ ಕಡೆ ಏನ್ ಫುಲ್ಲು ಟೈಟ್ ಆಗ್ಬಿಟ್ಟಿದ್ದೀರಾ? ಅಯ್ಯೋ, ಅದನ್ನ ಯಾಕೋ ಕೇಳ್ತೀರಾ? ಅದೊಂದು ದೊಡ್ಡ ಕತೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಸತ್ಯ ಅಂತ, ಚೆಡ್ಡಿ ದೋಸ್ತು. ಅವನು ಎಷ್ಟಲ್ಗೆನೆ ಫ್ಯಾನ್ಸ್ ಇದ್ರು. ಅವನೊಂದು ಹುಡುಗಿನ ಲವ್ ಮಾಡ್ಬಿಟ್ಟ. ಅವಳು ಆಂಧ್ರದವಳು. ಅವ್ರ ಅಪ್ಪ ಅಣ್ಣ ಎಲ್ಲ ಬಂದ್ಬಿಟ್ಟು ಅವಳನ್ನ ಕಡಪ ಕರ್ಕೊಂಡು ಹೋಗ್ಬಿಟ್ರು. ಆದ್ರೆ ಇವನ್ ಬಿಡ್ತಾನ? ಹ್ಞೂ, ನಾನು ಲವ್ ಮಾಡಿದ್ದೀನಲ್ಲ, ಹೋಗಿ ಕರ್ಕೊಬತ್ತೀನಿ ಅಂತ ಹೋದ. ಹಂಗೋ ಹಿಂಗೋ ಅವ್ರ ಅಪ್ಪನ ವಿಷಯ ಗೊತ್ತಾಗ್ಬಿಟ್ಟದೆ. ಟಾಟಾ ಸುದ್ದಿಯಲ್ಲೆಲ್ಲ ತುಂಬ್ಕೊ ಬಂದ್ಬಿಟ್ಲ, ಇನ್ನು ನಿಂತ್ಕೊಬಿಟ್ಟವ್ರೆ. ಅವ್ರ ಅಪ್ಪ ಈ ಕಡೆಗೆ, ಅವನು ಒಬ್ಳೆ. ಇವ್ರ ಕೈಲಿ ಎಲ್ಲ ಮಚ್ಕೊಳು, ಆದ್ರೂ ಅವನ್ ಒಬ್ನೇ. ಈ ಕಡೆ ಎಲ್ಲ ಬಾಂಬು, ಆದ್ರೂ ಅವನ್ ಒಬ್ನೇ. ಈ ಕಡೆ ಎಲ್ಲ ಗಾಳಿಲಿ ಹಾರ್ಕೊಂಡು ಹೋಗ್ತಿದ್ವು, ಆದ್ರೂ ಅವನ್ ಒಬ್ನೇ. ಆದ್ರೂ ಭಾರಿ ಫೈಟ್ ನಡೀತು. ಅವ್ರ ಅಪ್ಪನಿಗೆ ಹೇಗೋ ವಿಷಯ ಗೊತ್ತಾಗ್ಬಿಟ್ಟದೆ. ಇವ್ನು ಹೋಗೋ ದಾರಿ ಲವ್ ಮಚ್ಚ, ಸತ್ಯ ಇಸ್ ಇನ್ ಲವ್ ಕತೆ ಹೇಳ್ತಾವನು. ಆದ್ರೂ ಅವ್ನು ಬಿಡ್ತಾ ಇಲ್ಲ. ಆಮೇಲೆ ಏನಾಯ್ತಣ್ಣ? ಅವನೆಲ್ಲಿದ್ದಾನೆ? ಏಯ್, ಇವನ್ ಪಿಕ್ಚರ್ ಕತೆ ಹೇಳಿದ್ದಕ್ಕೂ ನನ್ನ ಮಗ ಬಂದು ಕೇಳಿದ್ದಕ್ಕೂ ಒಂದೇ ಆಯ್ತು. ಬರ ಮಚ್ಚ, ನಡಿಯಪ್ಪ, ಅದಾದ್ರೂ ಮಾಡಿ ಸಾಯನ. ಏನಯ್ಯ? ಏಯ್ ಏಯ್, ನಾನಿಲ್ಲೇ ಊಟಕ್ಕೆ ನಿಲ್ಲಿಸಿದ್ದೆ. ಇನ್ನೂ ಒಂದು 2.5 hour ಆಗ್ಬೋದು. ಎಕ್ಸಾಕ್ಟಾಗಿ ಹಾಸನ ಹತ್ರ ಇದ್ದೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಲೈಟ್ರು ಪ್ಲೀಸ್. ಇಲ್ಲ ಮಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲೆಲ್ಲಾರ ಕಾರ್ ಚೇಂಜಿಂಗ್ ನಡೀತಾ? ಇಲ್ವಲ್ಲ. ಇಲ್ಲ, ನಮ್ಮ ಹುಡುಗ ಒಂದು ಹುಡುಗಿನ ತಕೊಂಡು ಹಿಂಗೇ ಹೋದ. ನೀವೇನಾದ್ರೂ ನೋಡಿದ್ರಾ? ಇಲ್ವಲ್ಲ. ಯಾರು ನಿಮ್ಮ ಹುಡುಗ? ಗಜ. ಬಗಾರಿ ಯಾರೇ ನಿ ಬುಲ್ಬುಲ್, ಸಿಗಾರಿ ಯಾರೇ ನಿ ಬುಲ್ಬುಲ್, ಬಗಾರಿ ಬೆಡಗಿನ ಸಿಗಾರಿ. ನಾನು ಲೊಕೇಶನ್ ಕಳಿಸ್ತೀನಿ, ಬೇಗ ಬಾ. ಮನಿ ಪ್ಲೀಸ್.
Ơi bali 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 hả Take it, ಪುಷ್ಪಾವತಿ. ಯಾವನೋ ಕುಡ್ಕ ಏನೋ ಬಾಕ್ಸ್ ಥರ ಕೊಟ್ಬಿಟ್ಟು ಹೋದ. ಆಫ್ ಇತ್ತಲ್ವಾ? हेलो 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 हेलो
ಏನಾಯ್ತು ಏನಾಯ್ತು ಹೇಳು. ನನಗೆ ಚಿಕ್ಕ ವಯಸ್ಸಿಂದನೂ ಆ ಕಾಡು ಒಳಗಡೆ ಹೋಗಬೇಕು, ಅಲ್ಲಿ ಏನಿದೆ ನೋಡಬೇಕು ಅಂತ ಆಸೆ. ತಾತಯ್ಯ ಯಾವಾಗಲೂ ಹೇಳೋರು, ಕಾಡೊಳಗೆ ಒಂದು ಊರಿದೆ, ಅಲ್ಲಿರೋರೆಲ್ಲ ದ್ಯಾವ್ರ ಮಕ್ಕಳು ಅಂತ. ಆದರೆ ಅಪ್ಪಯ್ಯ ಬೇರೆಯೇ ಕತೆ ಹೇಳೋರು. ಅಲ್ಲಿರೋದು ಮನೆಗಳಲ್ಲ, ಸಮಾಧಿಗಳು. ಆ ಊರಿನ ಜನ ಅವರವರೇ ಜಗಳ ಆಡಿಕೊಂಡು ಬೆಂಕಿಯಲ್ಲಿ ಬಿದ್ದು ಸತ್ರಂತೆ. ಆದರೆ ನನಗಿದೆಲ್ಲ ದಂತಕತೆ ಅನಿಸೋದಿಲ್ಲ. ಬೆಟ್ಟದ ಮ್ಯಾಲಿಂದ ಶಬ್ದ ಕೇಳಿದಾಗೆಲ್ಲ ಅವಳು ಆ ಕಾಡು ದಾರಿಯಿಂದ ನಡ್ಕೊಂಡು ಬರೋಳು. ನಾವಿಬ್ಬರು ಮಾತಾಡೋದು ಅಪ್ಪಯ್ಯಂಗೆ ಗೊತ್ತಿರಲಿಲ್ಲ, ಯಾಕಂದರೆ ಅವಳು ಯಾರು, ಎಲ್ಲಿಂದ ಬಂದಳು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹುಣ್ಣಿಮೆ ಥರ ಬಂದು ಹೋಗ್ತಿದ್ಲು. ನನ್ನ ಯಾವ ಪ್ರಶ್ನೆಗೂ ಉತ್ತರನೇ ಕೊಡ್ತಿರ್ಲಿಲ್ಲ. ಅವಳಿಗೇನು ಬೇಕೋ ಅದನ್ನು ಮಾತ್ರ ಹೇಳಿ ಹೋಗ್ತಾಯಿದ್ಲು. ತಾತಯ್ಯ ಹೇಳ್ದಂಗೆ ಅವಳು ದ್ಯಾವ್ರ ಮಗಳಿರಬೇಕು, ಯಾಕೆಂದರೆ ಅವಳಿಗೆ ಪ್ರಾಣಿ ಪಕ್ಷಿ ಭಾಷೆ ಅರ್ಥ ಆಗ್ತಿತ್ತು. ಗಿಡ ಮರಗಳು ಉಸಿರಾಡೋದು ಕೇಳಿಸ್ತಾ ಇತ್ತು. ಮುಂಚೆ ಇದೆಲ್ಲ ನನಗೂ ವಿಚಿತ್ರ ಅನಿಸ್ತಾಯಿತ್ತು. ಆದರೆ ಅವಳಿಗೆ ನಾನು ಬರೀ ಸ್ನೇಹಿತೆ ಅಲ್ಲ, ನಾನು ಅಂದರೆ ನಂಬಿಕೆ. ಅವಳು ಇದೆಲ್ಲ ನನಗೆ ಮಾತ್ರ ಹೇಳ್ತಾ ಇದ್ಲು. ಆದರೆ ಅವತ್ತು ನಡೆದಿದ್ದ ಘಟನೆ ನಮ್ಮಿಬ್ಬರು ಜೀವನಕ್ಕೂ ತಿರುಗಿ ಕೊಡ್ತು. ಕಾಣದಿರೋ ಕತ್ಲು ಲೋಕಕ್ಕೆ ಕರ್ಕೊಂಡು ಹೋಯಿತು. ಏನಾದರೂ ಕೇಳೋದಿತ್ತ ಲಕ್ಷ್ಮಿ? ನೀನನ್ನು ಎಷ್ಟು ನಂಬ್ತೀಯ? ಆ ಪಕ್ಷಿಗಳು ಆ ಮೋಡನ ನಂಬ್ದಷ್ಟು. ಅಂದರೆ ಒಂದು ಪಕ್ಷಿ ಬೇಟೆಗಾರಂಗೆ ಭಯಪಟ್ಟು ಮೋಡಗಳ ಮಧ್ಯೆ ಮೇಲ್ ಹಾರಿ ಬಚ್ಚಿಟ್ಕೊಳ್ಳುತ್ತೆ. ಯಾವತ್ತಾದರೂ ಯೋಚನೆ ಮಾಡಿದ್ಯಾ? ಆ ಪಕ್ಷಿನ ಮೋಡಗಳೇ ಕೆಳಗೆ ನುಗ್ಬಿಟ್ರೆ
ಅದಕ್ಕೆ ಹೇಗನ್ಸುತ್ತೆ ಅಂತ? ಇಲ್ಲ. ಅವಳ ಉತ್ತರಗಳೆಲ್ಲ ಹೀಗೆ ಒಗಟಿನ ರೀತಿ ಇರ್ತಾ ಇತ್ತು. ನಿನ್ ಜೀವನದ ಉದ್ದೇಶ ಏನ್ ಅನ್ಕೊಂಡಿದ್ಯಾ? ಮೋಕ್ಷ. ಏನು? ಮೋಕ್ಷ. ನಂಗೆ ಚಿಕ್ಕ ವಯಸ್ಸಿಂದನೂ ಆಸೆ, ಪ್ರಾಣಿಯಾಗೋ ಇಲ್ಲ ಪಕ್ಷಿಯಾಗೋ ಇರಬೇಕು ಅಂತ, ಅಥವಾ ಗಿಡ ಮರವಾಗಿ ಭೂಮಿಯ ಮಡಿಲಲ್ಲಿ ಇರಬೇಕು ಅಂತ. ಈ ಮನುಷ್ಯರ ಜನ್ಮ ಒಂಥರ ಚಿಂತೆ ಮೊಟ್ಟೆ ಇದ್ದಂಗೆ, ಒಂದಿನ ಒಡೆದೋಗುತ್ತೆ. ನಂಗೆ ಈ ದೇಹದಿಂದ ಮೋಕ್ಷ ಬೇಕು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಎರಡೂ ನೋಡ್ಬೇಕಲ್ವಾ? ಅಂಥದ್ರಲ್ಲಿ ಮೋಕ್ಷ ಇದೆಲ್ಲ ನಂಬ್ತ್ಯಾ? ನಾನು ಇನ್ನೊಂದು ಭಾಗ ಅದನ್ನ ನಂಬೋದಿಲ್ಲ. ಇನ್ನೊಂದು ಭಾಗನ? ಹಾಗಂದ್ರೆ ಏನು? ನಾನು ಅಲ್ಪ ಆತ್ಮ ಸಂಭೂತ. ಹಾಗಂದ್ರೆ? ಅವತ್ತು ಅಲ್ಲಿಗೆ ತಾಂತ್ರಿಕ ಬಂದ. ಅವನ್ ವಿಚಾರ ಸರಿ ಇಲ್ಲ ಅಂತ ಊರಿನ ಜನ ಅವನ್ನ ಗಡಿಪಾರ್ ಮಾಡಿದ್ರು. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ ನಾಹಿ ಸುಪ್ತಸ್ಯ ಸಿಂಹಸ್ಯ ಪ್ರವೇಶಂತಿ ಮುಖೇ ಮೃಗಃ. ಈ ಭೂಮಿನೇ ಒಂದು ಮಾಯಾ. ಈ ಪ್ರಕೃತಿಗಿಂತ ಶಕ್ತಿ ಬೇಕಾ? ನಾಳೆ ವಿಶೇಷ ದಿನ. ಚಂದ್ರನ ಬೆಳಕು ಮೋಕ್ಷದ ದಾರಿ ತೋರೋ ದಿನ. ನನ್ನ ನಂಬಿ ಶಕ್ತಿ ಪೀಠದ ಮೇಲೆ ಕುಳಿತುಕೋ. ನಿಂಗೆ ನಾನ್ ಮೋಕ್ಷ ಕೊಡಿಸ್ತೇನೆ. ನೀನೇನು ಮಾಡ್ಬೇಕಾಗಿಲ್ಲ, ಬಾ ಇಲ್ಲಿಂದ ಹೋಗೋಣ. 50 ವರ್ಷಕ್ಕೊಮ್ಮೆ ಬರೋ ದಿನ ಅದು. ನಕ್ಷತ್ರ ಪುಂಜಗಳೆಲ್ಲ ವಜ್ರದಂತೆ ಹೊಳೆಯೋ ದಿನ. ನನ್ನ ಇಷ್ಟು ವರ್ಷದ ಕನಸು. ಅದೆಲ್ಲ ಆಗಿದ್ ಮಾರನೇ ದಿನ ನಾನು ಅವಳನ್ನ ನೋಡಕ್ ಹೋದಾಗ ಆ ತಾಂತ್ರಿಕ ಅವಳ ಆತ್ಮ ದಿಗ್ಬಂಧನ ಮಾಡಿ ಅವನಿಗಿರೋ ಶಕ್ತಿ ಜಾಸ್ತಿ ಮಾಡ್ಕೊಂಡ ಅಂತ ಖುಷಿ ಪಡ್ತಾ ಇದ್ದ. ಆದ್ರೆ ಅಷ್ಟರಲ್ಲೇ ಆಕಾಶದಿಂದ ಜೋರಾಗಿ ಶಬ್ದ ಕೇಳಿಸ್ತು. ಅದು ಅವಳ ಧ್ವನಿ. ಅವಳು ಹೇಳಿದ ಇನ್ನೊಂದು ಭಾಗ. ಅದು ಆ ಧ್ವನಿ ಅವಳದು ಇನ್ನೊಂದು ಆತ್ಮ. ಎಲ್ಲ ಮುಗ್ದೇ ಹೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಪೆಟ್ಟಿಗೆನ ತಗೊಂಡು ಆ ಊರನ್ನ ಬಿಟ್ಟು ಈ ಊರಿಗೆ ಬಂದ್ಬಿಟ್ಟೆ. ಅವಳು ಬರ್ತಾಳೆ, ಬರ್ತಾಳೆ, ಖಂಡಿತ ಬರ್ತಾಳೆ. ನಂಗೆ ನಂಬಿಕೆ ಇದೆ, ಬರ್ತಾಳೆ. ಅವಳು ಬಂದಿದ್ದೇ ಈ ಪೆಟ್ಟಿಗೆ ಕೊಡಬೇಕು. ಬರ್ತಾಳೆ, ಬರ್ತಾಳೆ. ಈ ಸೃಷ್ಟಿಯ ಆರಂಭ ಮಾಯ, ನದಿಯ ಮೂಲ ಮಾಯ, ಗಾಳಿಯ ಬಣ್ಣ ಮಾಯ, ಆಕಾಶದ ಅಳತೆ ಮಾಯ, ಬೆಂಕಿಯ ರೂಪ ಮಾಯ.
ಈ ಮಾಯಾ ಪ್ರಪಂಚದಲ್ಲಿ ನನಗೆ ಸಿಕ್ಕಿದ್ದೆಲ್ಲ ಒಗ್ಗಟ್ಟುಗಳೇ. ಆ ಒಗ್ಗಟ್ಟುಗಳಿಗೆಲ್ಲ ಇದ್ದಿದ್ದು ಒಂದೇ ಸುಳಿವು. ಆ ಸುಳಿವಿನ ಹೆಸರು ಮಾಯಾವಿ. ಮಾಯಾ ಇದೆಲ್ಲ ನಿಜವಾಗ್ಲೂ ಇದೆಯಾ? ಈ ಪ್ರಕೃತಿ ತುಂಬ ಸುಂದರವಾದದ್ದು. ಎಷ್ಟು ಸುಂದರನೋ ಅಷ್ಟೇ ಅದ್ಭುತವಾದದ್ದು. ಎಷ್ಟು ಅದ್ಭುತನೋ ಅಷ್ಟೇ ವಿಚಿತ್ರವಾದದ್ದು. ಎಷ್ಟು ವಿಚಿತ್ರನೋ ಅಷ್ಟೇ ಭಯಂಕರವಾದದ್ದು. ಅದು ಸೃಷ್ಟಿ ಮಾಡಿದ್ದನ್ನ ಅದೇ ನಾಶ ಮಾಡೋಷ್ಟು ಶಕ್ತಿ ಮಾಯಾ ಈ ಭೂಮಿ ಕೊಟ್ಟೋಗಿದ್ದಾಳೆ. ಇವ್ರುಗಳ ಮಧ್ಯ ನಾನು ಯಾಕೆ? ಹೋದ ಜನ್ಮದಲ್ಲಿ ನೀನು ಅವಳ ಆತ್ಮನ ಹಸ್ತ ದಿಗ್ಬಂಧನ ಮಾಡಿ ಅವಳ ದಾರಿನ ತಡೆದಿದ್ದೀಯ. ಹಸ್ತ ದಿಗ್ಬಂಧನ ಅಂದರೆ ನಿನ್ನ ಕೈ ರೇಖೆ ಬಿಟ್ಟು ಬೇರೆ ಯಾರಿಂದನೂ ಆ ಪೆಟ್ಟಿಗೆನ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ಪ್ರೀತಿನ ಕಟ್ಟಾಕಿ ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ಲು. ಇವತ್ತು ಚಂದ್ರ ಪೌರ್ಣಮಿ, 50 ವರ್ಷಕ್ಕೊಮ್ಮೆ ಬರೋ ದಿನ, ತುಂಬ ವಿಶೇಷ ದಿನ. ಎಲ್ಲ ತಾಂತ್ರಿಕರು ಇದೇ ದಿನ ಆತ್ಮ ದಿಗ್ಬಂಧನ ಮಾಡೋದು. 50 ವರ್ಷದ ಹಿಂದೆ ಇದೇ ದಿನ ಅವಳ ಆತ್ಮನ ದಿಗ್ಬಂಧನ ಮಾಡಿ ಅವಳು ಹೋಗೋ ದಾರಿನ ತಡೆದಿದ್ದು. ಅನ್ಸಾರಿ ಕ್ರೂರ ತಾಂತ್ರಿಕ ತುಂಬಾ ವರ್ಷದಿಂದ ಮಾಯಾಳ ಆತ್ಮನ ಹುಡುಕ್ತಿದ್ದಾನೆ. ಈ ಪೆಟ್ಟಿಗೆಗೋಸ್ಕರ 6 ಜನನ ಕೊಲೆ ಮಾಡಿದ್ದಾನೆ. ಇವತ್ತು ಇವಳಾತ್ಮನೂ ದಿಗ್ಬಂಧನ ಮಾಡ್ತಾನೆ. ಎಲ್ಲಿರ್ತಾನೆ? ಉತ್ತರ ದಿಕ್ಕಲ್ಲಿರೋ ನದಿ ತೀರದ ಹತ್ರ. ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು. ಅವಳನ್ನ ಉಳಿಸ್ಕೋತೀನ ಅಂತ. ಇದು ಮಾಯಾಳ ಮಾಯಾಜಾಲ. ನರಿಗಳ ಗುಂಪಿನ ಊಟದ ಸಭೆಗೆ ಹೋಗ್ತಾ ಇದೆಯಾ? ಹುಷಾರು. ಚಾರು, 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 ಚಾರು.
ಸೃಷ್ಟಿಯ ಆರಂಭ ನಾನು, ಗಾಳಿಯ ಬಣ್ಣ ನಾನು, ನದಿಯ ಮೂಲ ನಾನು, ಆಕಾಶದ ಅಳತೆ ನಾನು,
ಬೆಂಕಿಯ ರೂಪ ನಾನು. ಜೀವರಾಶಿಗಳ ಅಧಿಪತಿಯೂ ನಾನೇ, ಆದಿಯೂ ನಾನೇ, ಅಂತ್ಯವೂ ನಾನೇ, ಕರ್ಮ ಕ್ರಿಯಾ ಎಲ್ಲವೂ ನಾನೇ. ನನ್ನನ್ನೇ ಗೆಲ್ಲಬೇಕು ಎನ್ನುವುದು ಮೂರ್ಖತನ. ಸ್ವಾರ್ಥ ನಂದು. ನಾನು ಮಾಡಿದ ತಪ್ಪಿಗೆ ಇವಳಿಗೆ ಯಾಕೆ ಶಿಕ್ಷೆ? ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ. ನೀವೇ ಮೂಢರಾದರೆ ಜ್ಞಾನಕ್ಕೆಲ್ಲಿದೆ ಪೂಜ್ಯತೆ? ಈ ಜನ್ಮದಲ್ಲಿ ನಾನು ಇಷ್ಟಪಟ್ಟಿದ್ದು ಒಂದೇ, ಅದು ಇವಳ ಪ್ರೀತಿ. ಸ್ವಾರ್ಥ ಮನುಷ್ಯರು ನಾವು. ನಾನು ಮಾಡಿದ ತಪ್ಪು ಅಂದ್ರೆ ಮತ್ ನೀನ್ ಮಾಡಿದ್ದೇನು? ಇದು ದ್ವೇಷನೇ ತಾನೇ? ಕಾಲಂ ಸಮಾನ ವರ್ಧಂತೆ ಯದಾ ಭಾವ ಯುಗೆ ಯುಗೆ. ಸೂರ್ಯನ ಕಿರಣಗಳೆಲ್ಲ ಕೆಂಡದಂತೆ ಸುಡುತ್ತಿದೆ. ಹೇಳುವಂಥ ಮಾತು ಇನ್ನೂ ಉಳಿದಿದೆ. ನನ್ನ ನೋವಿಗೆ ಆಸರೆಯಾದೆ, ನನ್ನ ಹೆಜ್ಜೆಗೆ ಜೊತೆಯಾದೆ. 4 ಹೆಜ್ಜೆಯ ಈ ಬದುಕಲ್ಲಿ ನನ್ನ ಪ್ರೀತಿಯ ಹೇಗೆ ತಿಳಿಸಲಿ? ಮೌನದ ಕಡಲಾಗಿ ಕುಳಿತಿರುವೆ ನಾನು, ನೆನಪಿನ ನದಿಯಾಗಿ ಸೇರು ನೀ ನನ್ನನ್ನು. ಮರೆಯಾದೆ ಹೇಗೆ ನೀನು, ಮರುಭೂಮಿಯಲ್ಲೂ ಕಾಯುತ್ತಿರಲು ನಾನು. ನಿನ್ನ ನೆನಪುಗಳೆಲ್ಲ ಹೃದಯದಲ್ಲಿ ತುಂಬಿ ಕುಳಿತೆ. ಇದು ಒಬ್ಬ ಪ್ರೇಮಿಯ ನೊಂದ ವಿರಹ ಗೀತೆ.